ವೀಕ್ಷಕರೇ, ನಾವೀಗ ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಅರಳಾಳು ಗ್ರಾಮದಲ್ಲಿದ್ದೇವೆ. ಇಲ್ಲಿನ ಗ್ರಾಮ ದೇವತೆ ಶ್ರೀ ಹುಲಿಯೂರಮ್ಮನವರ 7ನೇ ವರ್ಷದ ಅಗ್ನಿಕೊಂಡೋತ್ಸವ ಈ ದಿನ ನಡೆಯುತ್ತಿದೆ. ಗ್ರಾಮದೆಲ್ಲೆಡೆ ಹಬ್ಬದ ಒಂದು ಸಡಗರ ತುಂಬಿದೆ. ವೀಕ್ಷಕರೇ, ಗ್ರಾಮದ ಪ್ರತಿ ಬೀದಿಗಳಲ್ಲಿ ವಿದ್ಯುತ್ ದೀಪಗಳ ಜಗಮಗ ಎದ್ದು ಕಾಣುತ್ತಿದೆ. ಈ ದಿನ ಸಂಜೆ ಶ್ರೀ ಹುಲಿಯೂರಮ್ಮನವರ ಅಗ್ನಿಕೊಂಡೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಎಳವಾರ ಪೂಜಾ ಕಾರ್ಯಕ್ರಮ ನೆರವೇರುತ್ತಿದೆ. ಈ ಸಂದರ್ಭದಲ್ಲಿ ವೀರಭದ್ರ ವೇಷಧಾರಿಗಳು ತಮ್ಮ ಕಲಾ ಪ್ರದರ್ಶನವನ್ನು ಸಹ ಮಾಡುತ್ತಿದ್ದಾರೆ. ವೀಕ್ಷಕರೇ, ಮೈ ಜುಮ್ಮೆನಿಸುವ ಇವರ ಕಲಾ ಪ್ರತಿಭೆ ನಿಜಕ್ಕೂ ವೀರಭದ್ರನೇ ಧರೆಗಿಳಿದನೆಂಬಂತೆ ತಮ್ಮ ನೃತ್ಯವನ್ನು ಮಾಡುತ್ತಿರುವುದು ನೋಡುಗರಿಗೆ ರೋಚಕವೆನಿಸುತ್ತದೆ. ಶ್ರೀ ಹುಲಿಯೂರಮ್ಮನ ಭಕ್ತಾದಿಗಳು ಸನ್ನಿಧಿಗೆ ಧಾವಿಸುತ್ತಿದ್ದು, ಕಗ್ಗತ್ತಲೆಯಲ್ಲೂ ಸಹ ದಾರಿಯಲ್ಲಿ ವಿದ್ಯುತ್ ದೀಪಗಳ ಒಂದು ದೃಷ್ಟಿಯನ್ನಿಟ್ಟುಕೊಂಡು ದಾರಿಯಲ್ಲಿ ಹೋಗುತ್ತಿರುವುದನ್ನು ನೀವು ನೋಡುತ್ತಿದ್ದೀರಿ. ಅರಳಾಳು ಗ್ರಾಮದಿಂದ ಒಂದು ಕಾಲು ದಾರಿಯಲ್ಲಿ ಈ ದೇವಾಲಯಕ್ಕೆ ಹೋಗಬೇಕಾಗುತ್ತದೆ. ವೀಕ್ಷಕರೇ, ರಸ್ತೆಯ ಇಕ್ಕೆಲಗಳಲ್ಲಿ ಗದ್ದೆಗಳಿದ್ದು ಮಧ್ಯದಲ್ಲಿ ದಾರಿ ಇದೆ. ಈ ದಾರಿಗೆ ವಿದ್ಯುತ್ ದೀಪದ ಕೊರತೆ ಇದ್ದು, ಈ ದಿನ ಹಬ್ಬದ ಅಂಗವಾಗಿ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ. ವೀಕ್ಷಕರೇ, ವೀರಗಾಸೆಯ ವೇಷ ಧರಿಸಿರುವ ನಾಗೇಶ್ ರವರು ತಮಟೆಯ ನರ್ತನಕ್ಕೆ ತಮ್ಮ ಒಂದು ನೃತ್ಯವನ್ನು ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡುತ್ತಿದ್ದಾರೆ. ವೀಕ್ಷಕರೇ, ನಿಜಕ್ಕೂ ಇವರ ಈ ನೃತ್ಯ ವೀರಭದ್ರನೇ ಎಂಬಂತೆ ಕಾಣುತ್ತಿದೆ. ಅವರ ಕತ್ತಿಯ ಝಳಪಿಸುವಿಕೆ ನಿಜಕ್ಕೂ ಒಂದು ಅದ್ಭುತವೇ ಸರಿ. ಕತ್ತಿಯಿಂದ ತೆಂಗಿನಕಾಯಿಯನ್ನು ಛಿದ್ರಗೊಳಿಸುತ್ತಿರುವ ದೃಶ್ಯ ನೀವು ನೋಡ್ತಾ ಇದ್ದೀರಿ. ವೀಕ್ಷಕರೇ, ಇದೊಂದು ರೋಚಕ ಎಂದರೆ ತಪ್ಪಾಗಲಾರದು. ಹಾಗೆಯೇ ಅದ್ಭುತವೇ ಸರಿ. ನೋಡಿ, ತೆಂಗಿನಕಾಯಿಯನ್ನು ಕತ್ತಿಯಲ್ಲಿ ಹೊಡೆಯುತ್ತಿರುವ ದೃಶ್ಯ, ಗುರಿಯಿಟ್ಟು ಹೊಡೆಯುತ್ತಿರುವ ದೃಶ್ಯ ನಿಜಕ್ಕೂ ಒಂದು ಅದ್ಭುತವೇ ಸರಿ. ಶ್ರೀ ಹುಲಿಯೂರಮ್ಮನ ದೇವಾಲಯ ಇಂದು ಬಹಳ ಅದ್ಭುತವಾಗಿ ಕಾಣುತ್ತಿದೆ. ವೀಕ್ಷಕರೇ, ಮಹಾಗಣಪತಿ, ಶಿವ ಹಾಗೂ ಸುಬ್ರಹ್ಮಣ್ಯರಿಗೆ ಒಂದು ಅಲಂಕಾರವನ್ನು ಮಾಡಲಾಗಿದೆ. ಹಾಗೆಯೇ ಪಕ್ಕದಲ್ಲೇ ನವಗ್ರಹ ದೇವತೆಗಳು ಸಹ ಇದ್ದು, ನಾಗರ ದೇವತೆಗಳು ಸಹ ಇದ್ದು, ಅವಕ್ಕೂ ಸಹ ಈ ದಿನ ಹೂವಿನ ಅಲಂಕಾರ ಮಾಡಲಾಗಿದೆ. ಹಾಗೆ ಶ್ರೀ ಹುಲಿಯೂರಮ್ಮ ದೇವಿಗೆ ಇಂದು ಮಹಾಮಜ್ಜನದ ಆದ ನಂತರ ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿದೆ. ಇಂದು ಬೆಳಗ್ಗೆಯಿಂದಲೇ ಹೋಮ ಹವನಾದಿಗಳು ದೇವಾಲಯದಲ್ಲಿ ನಡೆದಿವೆ. ವೀಕ್ಷಕರೇ, ಈ ದಿನ ಸಂಜೆ ಆಗುತ್ತಿದ್ದಂತೆ ಹುಲಿಯೂರಮ್ಮನ ಭಕ್ತಾದಿಗಳು ದೇವಾಲಯದ ಸನ್ನಿಧಿಗೆ ಧಾವಿಸುತ್ತಿದ್ದಾರೆ. ಬರುವ ಭಕ್ತಾದಿಗಳಿಗೆ ಶ್ರೀ ಹುಲಿಯೂರಮ್ಮ ದೇವಿ ಅರ್ಚಕರಾದ ಮಂಜುನಾಥ್ ಹಾಗೂ ಗ್ರಾಮಸ್ಥರು ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಬನ್ನಿ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಶ್ರೀ ನಾಗೇಶ್ ರವರು ಒಂದು ಮಂಡಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ನೋಡಿ ಬರೋಣ. ಈಗ ಶ್ರೀ ಹುಲಿಯೂರಮ್ಮನ ಎಳವಾರ ಪೂಜೆಯ ದೃಶ್ಯವನ್ನು ವೀಕ್ಷಿಸಿರಿ. ಹಾಗೆಯೇ ಪಟ್ಟಣದ ಕುಣಿತವನ್ನು ಸಹ ನೀವು ಇಲ್ಲಿ ನೋಡಬಹುದು. ವೀಕ್ಷಕರೇ,